ಗಾರ್ಮೆಂಟ್ಸ್ ಮಾಲೀಕರಿಂದ ಮಹಿಳಾ ಕಾರ್ಮಿಕರಿಗೆ ವೇತನ ನೀಡದೆ ವಂಚನೆ. ಒಂದು ಕಡೆ ಗಾರ್ಮೆಂಟ್ಸ್ ಓಪನ್ ಮಾಡೋದು, ಅಲ್ಲಿನ ಕಾರ್ಮಿಕರಿಗೆ ವಂಚನೆ ಮಾಡೋದು, ಮತ್ತೊಂದು ಕಡೆ ಬಂದು ಗಾರ್ಮೆಂಟ್ ಓಪನ್ ಮಾಡುವುದೇ ಇವರ ಕೆಲಸ. ಸಂಬಳ ಕೇಳಲು ಹೋದ ಮಹಿಳಾ ಸಿಬ್ಬಂದಿಗಳ ಮೇಲೆ ಮಾಲೀಕರಿಂದ ಹಲ್ಲೆ. ಸುದ್ದಿ ಮಾಡಲು ಹೋದ ಪತ್ರಕರ್ತನ ಐಡಿ ಕಾರ್ಡ್ ಕಸಿದು ಅವಾಚ್ಯ ಶಬ್ದಗಳಿಂದ ನಿಂದನೆ. ಹೌದು ವೀಕ್ಷಕರೇ, ಕ್ಯಾತಸಂದ್ರದಲ್ಲಿ ಸಂಬಳ ನೀಡದೆ ಪರಾರಿಯಾಗಿದ್ದ ಆರ್ವಿ ಲೈಫ್ ಸ್ಟೈಲ್ ಗಾರ್ಮೆಂಟ್ಸ್ ಮಾಲೀಕರು ಕೊರಟಗೆರೆಯಲ್ಲಿ ಅದೇ ಗಾರ್ಮೆಂಟ್ಸ್ ಅದೇ ಖ್ಯಾತಿ ತೆಗೆದಿದ್ದಾರೆ. ಗ್ರಾಮೀಣ ಭಾಗದ ಬಡ ಹೆಣ್ಣು ಮಕ್ಕಳು ಸ್ವಾವಲಂಬಿ ಜೀವನ ಸಾಕಾರಕ್ಕೆ ನೂರಾರು ಕನಸು ಕಾಣುತ್ತಾ ನಗರದ ಗಾರ್ಮೆಂಟ್ಸ್ ಸಂಸ್ಥೆಗಳಿಗೆ ಉದ್ಯೋಗ ಹರಿಸಿ ಬರುವುದು ಸಹಜ. ಆದರೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ವೇತನ ನೀಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಿಸುತ್ತಿರುವ ಆರ್ವಿ ಲೈಫ್ ಸ್ಟೈಲ್ ಯೂನಿಟ್ 2 ಮಾಲೀಕರಿಗೆ ಕಾನೂನಿನ ಪಾಠ ಅರಿವು ಅಗತ್ಯವಾಗಿ ಬೇಕಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಆರ್ವಿ ಲೈಫ್ ಸ್ಟೈಲ್ ಯೂನಿಟ್ 2ರ ಖಾಸಗಿ ಗ್ರಾಮೀಣ ಸಂಸ್ಥೆ ಕೊರಟಗೆರೆಯಲ್ಲಿ ಪ್ರಾರಂಭಿಸಿ 8 ತಿಂಗಳಷ್ಟೇ ಆಗಿದೆ. ತುಮಕೂರು ನಗರಸಭೆ ಅನುಮತಿ ಪಡೆದು ಕೊರಟಗೆರೆ ಪಟ್ಟಣದ ಹೊರವಲಯದ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಗಾರ್ಮೆಂಟ್ಸ್ ನಡೆಯುತ್ತಿದೆ. ಆದರೆ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಅಥವಾ ಪಟ್ಟಣ ಪಂಚಾಯಿತಿಯಿಂದ ಯಾವುದೇ ಪರವಾನಗಿ ಅಥವಾ ಲೈಸೆನ್ಸ್ ಪಡೆದಿಲ್ಲ. ಸುರಕ್ಷತೆ ಮತ್ತು ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸಿಲ್ಲ. ಸಿಬ್ಬಂದಿಗಳಿಗೆ ಎಎಸ್ಐ ಪಿಎಫ್ ಮಾಸಿಕ ವೇತನವನ್ನ ಬಿಲ್ ಮೂಲಕ ನೀಡದೆ ವಂಚಿಸುತ್ತಿರುವುದು ಗಾರ್ಮೆಂಟ್ಸ್ ಕೆಲಸ ಬಿಟ್ಟ ಮಹಿಳೆಯರಿಂದ ತಿಳಿದು ಬಂದಿದೆ. ನಾವು ನಿಮ್ಮ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡಿದ ವೇತನ ನೀಡಿ, ನೀವು ಕೊಟ್ಟಿರುವಂತಹ ಚೆಕ್ ಬ್ಯಾಂಕ್ ನಲ್ಲಿ ಬೌನ್ಸ್ ಆಗಿದೆ ಎಂದು ಮಹಿಳೆಯರು ಕೇಳಿದರೆ ಆ ಮಹಿಳೆಯ ವೈಯಕ್ತಿಕ ವಿಚಾರವನ್ನ ಪ್ರಸ್ತಾಪಿಸಿ ನಿಂದಿಸಿ, ನೀನ್ ಯಾರು ಗೊತ್ತೇ ಇಲ್ಲ, ನಮ್ಮಲ್ಲಿ ಕೆಲಸನೇ ಮಾಡಿಲ್ಲ, ಏನ್ ಮಾಡೋಕೆ ಆಗುತ್ತೆ, ನಿನ್ನ ಕೈಲಿ ನೀನೊಬ್ಬ ಸಾಧಾರಣ ಹೆಣ್ಣು ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಕಂಡು ಬಂದಿದ್ದು, ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡುತ್ತಿದ್ದ ನೂರಾರು ಮಹಿಳೆಯರು ಈಗಾಗಲೇ ಕೆಲಸ ಬಿಟ್ಟಿದ್ದು ವೇತನ ಕೇಳಲು ಹೋದ ಪ್ರತಿಯೊಬ್ಬರ ಬಳಿಯೂ ಇದೇ ರೀತಿ ವರ್ತಿಸುತ್ತಾರೆ ಎಂದು ಬಹುದೊಡ್ಡ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿ ಬಂದಿದೆ. ಆರ್ವಿ ಲೈಫ್ ಸ್ಟೈಲ್ ಯೂನಿಟ್ 2ರ ಗಾರ್ಮೆಂಟ್ಸ್ ನಲ್ಲಿ 6 ತಿಂಗಳ ಹಿಂದೆ ಕೆಲಸ ಮಾಡಿ ಕುಟುಂಬದಲ್ಲಿನ ಸಮಸ್ಯೆಯಿಂದ ಕೆಲಸ ಬಿಟ್ಟಿದ್ದೆ. ರಿಸೈನ್ ಮಾಡಿದ ಸಂದರ್ಭದಲ್ಲಿ ವೇತನವನ್ನ ಚೆಕ್ ಮೂಲಕ ನೀಡಿದ್ರು. ಚೆಕ್ ಕೂಡ ಬ್ಯಾಂಕ್ ನಲ್ಲಿ ಬೌನ್ಸ್ ಆಗಿದೆ. ಕೇಳಲು ಬಂದರೆ ಗಾರ್ಮೆಂಟ್ಸ್ ಮಾಲೀಕರು ಅವಾಚ್ಯ ಶಬ್ದಗಳನ್ನಾಡಿ ವೈಯಕ್ತಿಕ ವಿಚಾರಗಳ ಬಗ್ಗೆ ನಿಂದನೆ ಮಾಡುತ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ನವೆಂಬರ್ 20ಕ್ಕೆ ವೇತನವನ್ನ ಕ್ಲಿಯರ್ ಮಾಡಲು ಮಾಲೀಕರಿಗೆ ಸೂಚನೆ ಕೂಡ ನೀಡಿದ್ದಾರೆ ಎಂದು ಅಲ್ಲೇ ಕೆಲಸ ಮಾಡಿದ ಮಹಿಳೆ ಹೇಳುತ್ತಾರೆ. ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡಿ ವೇತನ ಸಿಗದೆ ವಂಚಿತರಾದ ಗ್ರಾಮೀಣ ಭಾಗದ ಮಹಿಳೆಯರ ಪರವಾಗಿ ಸುದ್ದಿಗೆಂದು ಕೊರಟಗೆರೆ ಪತ್ರಕರ್ತ ಮೂರ್ತಿ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಪತ್ರಿಕೆಯ ಐಡಿ ಕಾರ್ಡ್ ಕಸಿದು, ನಿಮಗೆ ನಮ್ಮ ಗಾರ್ಮೆಂಟ್ಸ್ ವಿಡಿಯೋ ಮತ್ತು ಫೋಟೋ ತೆಗೆಯಲು ಅನುಮತಿ ಕೊಟ್ಟವರು ಯಾರು? ನಿಮ್ಮ ಸಂಸ್ಥೆಯ ಅನುಮತಿ ಪ್ರತಿ ನೀಡಿ. ನೀವು ಪತ್ರಕರ್ತರೇ ಅಲ್ಲ, ನೀವು ಪತ್ರಕರ್ತರೆನ್ನಲು ಯಾವುದೇ ಹಕ್ಕಿಲ್ಲ. ನಮ್ಮದು ಚಾನೆಲ್ ಇದೆ, ನಮ್ಮದು ಸೋಷಿಯಲ್ ಮೀಡಿಯಾ ಇದೆ. ಇದರಲ್ಲಿ ಹಾಕಿದರೆ ನಮಗೂ ಲೈಕ್ಸ್ ಕಮೆಂಟ್ಸ್ ಸಾವಿರಾರು ಬರ್ತವೆ. ಸಂವಿಧಾನವನ್ನ ನಾವು ಓದಿದ್ದೇವೆ, ನಮಗೂ ಗೊತ್ತಿದೆ ಎಂದು ಗಾರ್ಮೆಂಟ್ಸ್ ಮಾಲೀಕ ವೀರೇಶ್ ಮತ್ತು ಪತ್ನಿ ರಮ್ಯಾ ಸಂವಿಧಾನದ 4ನೇ ಅಂಗ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಮತ್ತು ಪ್ರತಿನಿಧಿಗೆ ಅವಮಾನಿಸಿ ನಿಂದನೆಯ ಮಾತುಗಳನ್ನಾಡಿದ್ದಾರೆ. ಇನ್ನು ಗಾರ್ಮೆಂಟ್ಸ್ ನ ಮಾಲೀಕಿ ರಮ್ಯಾ ಮಾತನಾಡಿ, ಪೇಮೆಂಟ್ಸ್ ಡಿಲೇ ಆದ್ದರಿಂದ ವೇತನ ನೀಡುವುದು ತಡವಾಗಿದೆ. ಗಾರ್ಮೆಂಟ್ಸ್ ಕೆಲಸ ಮಾಡುತ್ತಿರುವವರಿಗೂ ಸಂಪೂರ್ಣವಾಗಿ ವೇತನ ನೀಡಲು ಆಗುತ್ತಿಲ್ಲ. ರಿಸೈನ್ ಮಾಡದೆ ಕೆಲಸ ಬಿಟ್ಟ ಕಾರಣದಿಂದ ವೇತನ ನೀಡುವುದು ತಡವಾಗಿದೆಯಷ್ಟೇ. ಗಾರ್ಮೆಂಟ್ಸ್ ನಷ್ಟದಲ್ಲಿ ನಡೆಯುತ್ತಿದೆ. ಪೇಮೆಂಟ್ ಬಂದ ಕೂಡಲೇ ಬಾಕಿ ಉಳಿಸಿಕೊಂಡಿರುವ ಹಣವನ್ನ ಕ್ಲಿಯರ್ ಮಾಡ್ತೇವೆ ಎಂದು ಹೇಳಿದ್ದಾರೆ. ನಾನು ಪೇಮೆಂಟ್ ಕೊಡ್ಲಿ, ನಾನು ಏನು ಮಾತಾಡಲ್ಲ. ನಾನು ಬೇಕಾಗಿರೋ ಪೇಮೆಂಟ್, ಬಸ್ಸಲ್ಲೂ ಬೇಡ, ಫ್ಯಾಕ್ಟ್ರಿ ಮಾತು ಬೇಡ, ನಾನು ಬೇಕಾಗಿರೋ ಪೇಮೆಂಟ್. ಚೆಕ್ ತಂದಿದ್ದೀರಾ ಮೇಲೆ? ಹ್ಞೂ ಸರ್, ಚೆಕ್ ನಾನು ಮನೇಲಿ ಬಿಟ್ಟು ಬಂದು ನೀವು ತಂದಿದ್ದೀರಮ್ಮ? ಕೊಟ್ಟಿದ್ದಾರೆ ಚೆಕ್. ನಿಮ್ದೇ ಅವರಮ್ಮ? ಪೊಲೀಸ್ನವ್ರಿಗೆ ಅದ್ರಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕೊಡೋಗು. ನಿಮ್ಗೆ ಎಷ್ಟು ತಿಂಗಳು ಸ್ಯಾಲರಿ ಬರುತ್ತೆ? ನೀವು ಕೆಲಸ ಬಿಟ್ಟಿದ್ದೀರಾ? ಇರಿ ಒಂದು ನಿಮಿಷ ಇರಿ ಮೇಡಮ್, ನೀವು ಒಂದು ನಿಮಿಷ ಇರಿ ಮೇಡಮ್, ಮಾತಾಡಿ. ಚೆಕ್ ಕೊಟ್ಟು ಕಳ್ಸಿದ್ರು ಸರ್. ಮನೆಯಲ್ಲಿ ನಾವು ಕೊಡ್ಕೆರೆಗೆ ಹೋಗಿ ಬರ್ತೀವಿ ಅಂತ ಹೇಳಿದ್ರೆ ಯಾವಾಗ ಹೋಗ್ತಾ ಇದ್ರು, ಪೇಮೆಂಟ್ ಕೊಟ್ಟಿಲ್ಲ ಏನಿಲ್ಲ ಅಂತ ಹೇಳಿ ಮನೆಯಲ್ಲಿ ಜಗಳ ಮಾಡ್ತಾರೆ. ಎಷ್ಟು ತಿಂಗಳ ಚೆಕ್ ಕೊಟ್ಟು? ಚೆಕ್ ಕೊಟ್ಟು 15ನೇ ತಾರೀಕು ಬರೀ 2 ತಿಂಗಳಾಗುತ್ತೆ. ಕಲೆಕ್ಷನ್ಗೆ ಹಾಕಿದ್ರೆ ಆಲ್ರೆಡಿ ಬೌನ್ಸ್ ಆಗಿದೆಯಾ?
ಬಂದ್ ಕೇಳಿದಾಗೆಲ್ಲ ಇವತ್ತು ನಾಳೆ ಅಂತ ಫೋನ್ ಪ್ಲೇ ಮಾಡ್ತೀವಿ ಹೋಗ್ರಮ್ಮ ಶನಿವಾರ ಅಂದ್ರು. ಶನಿವಾರ ಆಗೋಯ್ತು sir. ಫೋನ್ ಎತ್ತಲಿಲ್ಲ. ನಾವು ಅಲ್ಲಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಅಲ್ಲಿಂದ ಕೇಳ್ಕೊಂಡು ಅಲ್ಲೂ ಇದ್ ಮಾಡ್ಕೊಂಡು ಅಲ್ಲಿ ಕೆಲಸನೂ ವೇಸ್ಟ್, ಅಲ್ಲೂ ಸಂಬಳ ವೇಸ್ಟ್, ನಮ್ ಟೈಮ್ ವೇಸ್ಟ್. ಮನೆಗಳು ನನ್ನ ಹೆಸರು ರಮ್ಯಾ ಅಂತ ಸರ್, ಆರ್ ವಿ ಲೈಫ್ ಸ್ಟೈಲ್ ಪ್ರೊಪ್ರೈಟ್ರು ನಾನು. ನನಗೆ ಪೇಮೆಂಟ್ಸ್ ಎಲ್ಲ ಡಿಲೇ ಆಗಿರೋದ್ರಿಂದ ಪೇಮೆಂಟ್ಸ್ ಸ್ವಲ್ಪ ಎಂಪ್ಲಾಯೀಸಿಗೆ ಪೇಮೆಂಟ್ಸ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಎಷ್ಟು ಜನಕ್ಕೆ ಪೇಮೆಂಟ್ಸ್ ಲೇಟ್ ಆಗ್ತಾ ಇದೆ ಮೇಡಮ್? ಎಷ್ಟು ಜನಕ್ಕೆ ಅಂದರೆ ನಾವು ಯಾರ್ದು ಉಳಿಸ್ಕೊಂಡಿಲ್ಲ ಇಲ್ಲಿವರೆಗೂ. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡೇ ಬರ್ತಾ ಇದೀವಿ, ಯಾರಿಗೂ ಕೊಡಲ್ಲ ಅಂತಾನೂ ಹೇಳಿಲ್ಲ. ಅದಕ್ಕೋಸ್ಕರ ಅಶ್ಯೂರೆನ್ಸ್ಗೋಸ್ಕರನೂ ನಾವು ಚೆಕ್ಕು ಕೊಟ್ಟಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಪೇಮೆಂಟ್ಸ್ ಇದೇ ಥರನೇ ಬರುತ್ತೆ ಅಂತ ನಮ್ಗೆ ಯಾರು ಹೇಳಿಲ್ಲ, ಸೊ ಕೊಟ್ಟು ಇಲ್ಲ. ಇನ್ನು ನಮಗೂ ಕೂಡ ಪೇಮೆಂಟ್ಸ್ಗಳು ಸಾಕಷ್ಟು ಬರೋದಿದೆ. ಸೊ ಬಂದರೆ ನಾವು ಕೂಡ ಅವರಿಗೆ ಕೊಡೋದೇ ನಮ್ಮ ತಲೆಯಲ್ಲೂ ಇರೋದು, ಕೊಡಲ್ಲ ಅಂತ ಯಾರಿಗೂ ಹೇಳ್ತಾ ಇಲ್ಲ. 6 ತಿಂಗಳಿಂದ ಕೊಟ್ಟಿಲ್ಲ ಅಂತಲ್ಲ? 6 ತಿಂಗಳಿಂದ ಶಿಪ್ಮೆಂಟ್ಗಳು ಯಾವೂ ಹೋಗ್ತಾ ಇಲ್ಲ ಸರ್. ಬರೋ ಜನಕ್ಕೆ, ಇಲ್ಲಿ ಬರ್ತಾ ಇರೋ ಜನಕ್ಕೂ ಪೇಮೆಂಟ್ಸ್ಗಳಿಗೆ ಕೊಡೋದಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಇರೋ ಜನಕ್ಕೆ ಕೊಡ್ತಾ ಇದ್ದೀವಿ, ಅವ್ರಿಗೂ ಕೂಡ ಒಂದು ಡೇಟ್ ಅಂತ ಹೇಳ್ಬಿಟ್ಟು ಕೊಡಬೇಕು. ಇವಾಗಲೂ ಕೂಡ ನಾನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತೀವಿ ಅಂತಾನೆ ಹೇಳ್ತಾ ಇರೋದು. ಸ್ವಲ್ಪ ಪೇಮೆಂಟ್ಸ್ ಬರೋವರೆಗೂ ನನಗೂ ಟೈಮ್ ಬೇಕು. ಎಷ್ಟು ಜನ ಎಂಪ್ಲಾಯ್ಸ್ ಕೆಲಸ ಮಾಡ್ತಿದ್ದಾರೆ? ಈಗ ನಮ್ಮಲ್ಲಿ 60 ಮೆಂಬರ್ಸ್ ಇದೆ. 60 ಮೆಂಬರ್ಸ್ ಅಲ್ಲಿ ಎಷ್ಟು ಜನಕ್ಕೆ ಕೊಡ್ಬೇಕು ಸ್ಯಾಲ್ರಿ ನೀವಿನ್ನ? 60 ಅವ್ರಿಗೆಲ್ಲರೂ ಕೊಡ್ತಿದೀವಿ ನಾವು. ಬರೀ 2 ಮೆಂಬರ್ಸ್ ಮಾತ್ರ ಪೆಂಡಿಂಗ್ ಇಟ್ಟಿದ್ದೀರಾ? ಅಂದ್ರೆ ಇವರು ಹೇಳ್ದೆ ಬಿಟ್ಟೋಗಿರ್ತಾರೆ. ಬಿಟ್ಟೋಗಿರೋದಕ್ಕೆ ಕ್ಲಿಯರ್ ಒಂದ್ ಮಾಡಬೇಕಲ್ಲ? ಸೆಕೆಂಡ್ ಸರಿ, ಹೇಳ್ದೆ ಬಿಟ್ಟೋಗಿರ್ತಾರೆ. ರಿಸೈನ್ ಲೆಟರ್ ಕೊಟ್ಟಿರಲ್ಲ, ಯಾರಿಗೂ ಹೇಳಿರಲ್ಲ. ಮುಂಚಿತವಾಗಿ ಹೇಳಿದ್ರೆ ಏನಾದ್ರೂ ಒಂದ್ ಮಾಡ್ಬೋದು, ಮುಂಚಿತವಾಗಿ ಹೇಳಿಲ್ಲ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವ್ರದ್ದು ಇಟ್ಕೊಂಡಿರ್ತೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಬರ್ತಾರೆ ಅನ್ನೋ ಒಂದು ಕನ್ಸರ್ನಿಗೆ ಕ್ಲಿಯರ್ ಮಾಡ್ಬೇಕಲ್ಲ ಮೇಡಮ್, ಇಟ್ಕೊಳ್ಳೋದು ಯಾಕೆ ಇಟ್ಕೊಳ್ತೀರಾ ಅಂತ? ಕ್ಲಿಯರ್ ಮಾಡ್ತೀವಿ, ಈಗಲೂ ಕ್ಲಿಯರ್ ಮಾಡಲ್ಲ ಅಂತ ಹೇಳ್ತಿಲ್ಲ, ಕ್ಲಿಯರ್ ಮಾಡ್ತೀವಿ ಅಂತಾನೆ ಹೇಳ್ತಾ ಇರೋದು. ಬಟ್ ನಮಗೆ ಟೈಮ್ ಬೇಕು. ಟೈಮ್ ಇಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಸರ್. ಯಾಕೆಂದ್ರೆ ನಾವು ಕೂಡ ಬಂಡವಾಳಗಳು ಹಾಕಿರ್ತೀವಿ. ಈಗ ನಮಗೂ ಕೂಡ ಬಂದ್ರೇನೆ 6 ತಿಂಗಳು ಕೈಯಿಂದಾನೆ ಸಂಬಳ ಕೊಡ್ತಿರ್ತೀವಿ. 6 ತಿಂಗಳಾದ್ಮೇಲೂ ನಮಗೆ ಸ್ವಲ್ಪನಾದ್ರೂ ಪ್ರಾಫಿಟ್ ಬಂದ್ರೆ ನಾವೇನಾದ್ರೂ ಮಾಡ್ಬೋದು. ಪ್ರಾಫಿಟ್ ಬರ್ತಾ ಇಲ್ಲ, ಸ್ವಲ್ಪ ಲಾಸ್ ಆಗೇ ನಡೀತಿದೆ. ಹಂಗಂತ ಹೇಳ್ಬಿಟ್ಟು ನಾವು ಇವಾಗಿರೋ ಜನಗಳನ್ನ ನಾವು ಇದು ಮಾಡೋದಕ್ಕಾಗಲ್ಲ. ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೆ ಕೆಲಸ ಕೊಡ್ಬೇಕಂತಾನೆ ಕಂಪ್ನಿ ಓಪನ್ ಮಾಡಿರೋದು, ಬಡವರು ಬಗ್ರಿಗೆ ಅಂತಾನೆ. ನಮ್ಮ ಇದಕ್ಕೆ ಶೋಕಿಗೆ, ನಮ್ಮ ಇದಕ್ಕೆ ಅಂತ ನಾವು ಕಂಪ್ನಿ ಓಪನ್ ಮಾಡಿಲ್ಲ. ಇಲ್ಲಿರೋ ಎಂಪ್ಲಾಯೀಸಿಗೆ ಒಳ್ಳೇದಾಗ್ಲಿ ಅಂತಾನೆ ನಮ್ಮ ಉದ್ದೇಶ ಇರೋದು. ಸೊ ಅದೇ ನಂದು. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಈಗ ನಮ್ದು ಇನ್ನ 8 ತಿಂಗಳಾಯ್ತು ಸರ್ ಸ್ಟಾರ್ಟಿಂಗ್. ಸ್ಯಾಲರಿಗಳೆಲ್ಲ ಕ್ಲೀನ್ ಆಗಿ ಆಗ್ತಿದ್ಯಾ? ಹೌದು ಎಷ್ಟು ಜನ employees? ಹೌದು, ಎಲ್ಲರಿಗೂ ಎಲ್ಲರಿಗೂ ಮಾಡಿದ್ದೀರಾ? ಹೌದು. ಕಾರ್ಮಿಕ ಇಲಾಖೆಗೆ ಒಳಪಟ್ಟಿದೆಯಾ? ಹೌದು, ಕಾರ್ಮಿಕ ಇಲಾಖೆಗೆ ಅಂದ್ರೆ ಫ್ಯಾಕ್ಟ್ರಿ ಲೈಸೆನ್ಸ್ಗೆ ಆಲ್ರೆಡಿ ನಾವು ಅಪ್ಲೈ ಮಾಡಿದೀವಿ. ಅದು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ನಮ್ಗೆ. ಮತ್ತೆ ಲೇಟ್ ಆಗುತ್ತೆ. ಮತ್ತೆ ಹೆಂಗೆ ನಮ್ದು ನಗರಸಭೆದು ಇದು ಇದೆ, ಹಾ, ಲೈಸೆನ್ಸ್ ತಗೊಂಡೇ ಮಾಡ್ತಿರೋದು. ಲೈಸೆನ್ಸ್ ತಗೊಂಡಿದ್ದೀರಾ? ಎಷ್ಟು ಜನ ಕಾರ್ಮಿಕರಿಗೆ ಒಳಪಟ್ಟಿರುತ್ತೆ ಅಂತ 100 ಮೆಂಬರ್ಸ್ಗೆ ತಗೊಂಡಿದ್ದೀರಾ? ಹೌದು.